ಒಟ್ನಲ್ಲಿ ಗ್ರಹಣ ಅಂದ ತಕ್ಷಣ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೀತಿಯ ಭಯ ಇದ್ದೇ ಇರುತ್ತೆ. ಗ್ರಹಣ ಒಳ್ಳೆಯದಲ್ಲ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಈಗಾಗಲೇ ಹಾಸು ಹೊಕ್ಕಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಶ್ನೆಗಳು ಸಹಜ. ಆದರೆ ನಿಜಕ್ಕೂ ಗ್ರಹಣ ಒಳ್ಳೆಯದಲ್ವಾ? ಇವತ್ತಾಗ್ತಾ ಇರುವಂತಹ ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣ 2018ರ ನಂತರ ಆಗ್ತಾ ಇರೋದು ಇದೇ ಮೊದಲ ಬಾರಿಗೆ. ಸೊ ಹಾಗಾದ್ರೆ ಈ ಬಾರಿಯ ಚಂದ್ರಗ್ರಹಣದ ವಿಶೇಷತೆ ಏನು, ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಹಾಗೆ ಗರ್ಭಿಣಿಯರು, ವೃದ್ಧರು ಇವರೆಲ್ಲರೂ ಕೂಡ ಯಾವ ರೀತಿ ಗ್ರಹಣದ ಸಂದರ್ಭದಲ್ಲಿ ಅದನ್ನ ಉಪಯೋಗಿಸ್ಕೊಳ್ಬೇಕು, ಹೇಗಿರಬೇಕು ಅನ್ನುವಂತಹ ಹಲವಾರು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ತಜ್ಞರ ಜೊತೆ ಮಾತನಾಡ್ತಾನೆ ಉತ್ತರವನ್ನ ಪಡೆಯೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಖ್ಯಾತ ಜ್ಯೋತಿಷಿಯಾದಂತಹ ವಿಠಲ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ವಿಠಲ್ ಭಟ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಅಧ್ಯಾತ್ಮ ಚಿಂತಕರಾದಂತಹ ಅರುಣ್ ಪ್ರಕಾಶ್ ಆಚಾರ್ಯ ಅವರಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಠಲ್ ಭಟ್ ಅವರೇ, ತಮ್ಮಿಂದನೇ ನಾನು ಕಾರ್ಯಕ್ರಮವನ್ನ ಆರಂಭ ಮಾಡ್ತೀನಿ. ಗ್ರಹಣ, ನಾನು ಈಗಾಗಲೇ ಹೇಳಿದೆ, ಗ್ರಹಣ ಅಂದ ತಕ್ಷಣ ಎಲ್ಲರ ಕಿವಿ ನೆಟ್ಟಗಾಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ, ಅಯ್ಯೋ ಗ್ರಹಣ ಇದೆಯಪ್ಪ ಅಂತ. ಸೊ ಜ್ಯೋತಿಷ್ ಶಾಸ್ತ್ರದಲ್ಲಿ ಗ್ರಹಣಕ್ಕಿರುವಂತಹ ಮಹತ್ವ ಏನು, ಹೇಗೆ ಇದನ್ನ ವಿಶ್ಲೇಷಣೆ ಮಾಡ್ತೀವಿ? ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ, ಗುರುಭ್ಯೋ ನಮಃ. ಗ್ರಹಣ ಜ್ಯೋತಿಷ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಎಲ್ಲ ಕಡೆ ತಿಳಿಸುವಂತೆ ಗ್ರಹಣ ಒಂದು ಪರ್ವಕಾಲ, ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಸಮಯ. ಬೇರೆ ಸಮಯಕ್ಕೂ ಈ ಸಮಯಕ್ಕೂ ಬಹಳ ಮುಖ್ಯವಾದದ್ದು. ಇವತ್ತು ನಾನು ಈ ಡಿಸ್ಕಷನಲ್ಲಿ ನಾನು ಇಲ್ಲಿ ಕೂತ್ಕೊಂಡಿದ್ದಾಗ ನಮಗೊಂದು ಎಕ್ಸ್ಪೋಜರ್ ಸಿಗುತ್ತೆ. ಇಡೀ ಕರ್ನಾಟಕ, ಪ್ರಪಂಚ ನೋಡ್ತಾ ಇರತ್ತೆ ನಾನು ಮಾತಾಡ್ತಕ್ಕಂಥದ್ದನ್ನು. ನಾನು ಏನನ್ನು ಮಾತಾಡಿದ್ರು ಈ 1 ಅವರ್ನಲ್ಲಿ ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾನು ಡಿಸ್ಕಷನ್ ಹೊರಗೋದ ಮೇಲೆ ಅಯ್ಯೋ ನಾನು ಇದೊಂದು ಮಾತಾಡಬೇಕಾಗಿತ್ತು, ಮಿಸ್ ಆಗೋಯ್ತು ಅಂತ ನಿಮ್ಮ ಹತ್ರ ನಾನು ಸ್ಟುಡಿಯೋ ಅದೇನು ಮೇಕಪ್ ಜನರಿಗೆ ಮಾಹಿತಿ ಮುಟ್ಟಿಸೋದಕ್ಕಾಗಲಿಲ್ಲ. ಸೊ ಈ ಪರ್ವಕಾಲ ಯಾವುದು, ಈ 10ರಿಂದ 11 ಗಂಟೆ ನಮ್ಮ ಒಂದು ಡಿಸ್ಕಷನ್ ಇದು ಪರ್ವಕಾಲವಾಗಿರುತ್ತೆ, ವಿಚಾರವನ್ನು ವಿನಿಮಯ ಮಾಡ್ಕೊಳ್ಳೋಕೆ. ಹಾಗೆ ಗ್ರಹಣ ಒಂದು ಅದ್ಭುತವಾದಂತಹ ಪರ್ವಕಾಲ, ಸಾಧನೆಗಳನ್ನು ಮಾಡಲಿಕ್ಕೆ, ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಹಾಗೂ ಯಾವುದೇ ಮುಂದಾಗಬಹುದಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಕಾಲವಾಗಿರುತ್ತೆ ಗ್ರಹಣ ಸಮಯ. ಈ ಗ್ರಹಣ ಸಮಯ ಚಂದ್ರಗ್ರಹಣವಾಗಿರಬಹುದು, ಸೂರ್ಯಗ್ರಹಣವಾಗಿರಬಹುದು, ಎರಡೂ ಅಷ್ಟೇನೆ. ಗ್ರಹಣ ಸಮಯ ಅನ್ನುವಂಥದ್ದು ಅತ್ಯಂತ ಶುಭಕರ, ಶುಭಕರ ಅಂದ್ರೆ ಅತ್ಯಂತ ಪರ್ವಕಾಲವಾಗಿರುತ್ತೆ. ಈ ಶುಭಕರ ಅನ್ನುವಂಥ ವಿಚಾರ ತೆಗೆದಾಗ ನಾವೇನಾದ್ರು ಶುಭ ಕಾರ್ಯಗಳನ್ನು ಆರಂಭ ಇತ್ಯಾದಿಗಳು ಮಾಡಲಿಕ್ಕೆ ಅದು ನಿಷೇಧ ಇರ್ತದೆ, ಆದ್ದರಿಂದ ಆ ಪದವನ್ನು ಬಳಸಬಾರದು ಅನಿಸುತ್ತೆ. ಆದರೆ ಅತ್ಯಂತ ಪರ್ವಕಾಲ ಅನ್ನುವಂಥ ಶಬ್ದವನ್ನು ಬಳಸಬಹುದು. ಹಾಗೂ ಆ ಒಂದು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಾವು ಸಾಧನೆಗಳನ್ನು, ಸಮಸ್ಯೆ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಿದ್ರೆ, ಆ ಕರ್ಮಾಂಗಗಳನ್ನು ಮಾಡಿಕೊಂಡ್ರೆ ಖಂಡಿತ ಅತ್ಯುತ್ತಮವಾದಂಥ ಸಮಯ. ಸರಿ, ಅಂದರೆ ಗ್ರಹಣ ಅನ್ನುವಂಥದ್ದು ಒಂದು ಪರ್ವಕಾಲ, ಸಾಧನಾ ಪರ್ವಕಾಲ ಅಂತ. ಆಚಾರ್ಯ, ಈಗ ಆಧ್ಯಾತ್ಮಿಕ ಚಿಂತಕರಾಗಿ ಇವತ್ತಾಗ್ತಾ ಇರುವಂತಹ ಪೂರ್ಣ ಚಂದ್ರಗ್ರಹಣವನ್ನು ಹೇಗೆ ನೋಡ್ತೀರಿ ತಾವು, ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಏನು ವಿಶೇಷ? 2018ರಲ್ಲಿ ಆಗಿತ್ತು, ಅದಾದ ನಂತರ ಆಗ್ತಾ ಇರುವಂತಹ ರಕ್ತ ಚಂದ್ರಗ್ರಹಣ ಇದೆ ಮೊದಲೇ ಬಾರಿಗೆ. ಸೊ ಹೇಗಿದೆ ವಿಶ್ಲೇಷಣೆ ಮಾಡ್ತೀರಿ? ನಾನು ಯೋಗಕ್ಕೆ ಸಂಬಂಧಪಟ್ಟಿದ್ದರಿಂದ ಒಬ್ಬ ಯೋಗಾಚಾರ್ಯ ಆಗಿ ಆ ನಿಟ್ಟಿನಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಖಂಡಿತ. ಚಂದ್ರನಿಗೂ ಮನಸ್ಸಿಗೂ ಸಂಬಂಧ, ಹೌದು. ಚಂದ್ರನಿಗೂ ನೀರಿಗೂ ಸಂಬಂಧ, ಚಂದ್ರನಿಗೂ ಔಷಧಿಗೂ ಸಂಬಂಧ, ಚಂದ್ರನಿಗೂ ತಾಯಿಯ ಪ್ರೀತಿಗೂ ಸಂಬಂಧ, ಚಂದ್ರನಿಗೂ ಹಾಲಿಗೂ ಸಂಬಂಧ. ಹೀಗೆ ಈ ಲಿಕ್ವಿಡ್ ಅಂತ ಏನು ಕರಿತೀವಿ, ಅಥವಾ ಲಿಕ್ವಿಡ್ ಅಂತೆ ಹರಿದಾಡುತ್ತಿರುವ ಮನಸ್ಸು, ಇವಕ್ಕೆಲ್ಲಕ್ಕೂ ಚಂದ್ರಕ್ಕೂ ಸಂಬಂಧ. ನೋಡಿ, ಸಾಮಾನ್ಯ ಮನುಷ್ಯನಿಗೆ ಇವತ್ತು ನೀವು ಇಲ್ಲಿ ಕೂತಿದ್ದೀರಿ, ನಮಗೆ ಮನುಷ್ಯನ ಮುಖ ಕಾಣೋದೇ ಬೇರೆ, ಅವನ ಅಂತರಾಳವೇ ಬೇರೆ. ಎಲ್ರಿಗೂ ನೋವಿರುತ್ತೆ, ಬೇಜಾರಿರುತ್ತೆ, ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಬೆಳಗ್ಗೆ ಎಲ್ಲ ನಾವು ಊರೆಲ್ಲ ತಿರುಗಾಡ್ತಿರ್ತೀವಿ, ಅಷ್ಟು ನಮ್ಮನ್ನು ಕಾಡೋದಿಲ್ಲ ಅದು. ರಾತ್ರಿ ಚಂದ್ರೋದಯ ಆದ ಕೂಡಲೇ ವಿರಹ ವೇದನೆ ಎಲ್ಲ ಜಾಸ್ತಿ ಆಗೋದು ಆವಾಗಲೇ. ಗಮನಿಸಿ ನೋಡಿ ಬೇಕಾದ್ರೆ, ಡಿಪ್ರೆಷನ್, ನಿದ್ದೆ ಬರದೇ ಇರೋದು, ಇನ್ಸೋಮಿನಿಯಾ, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ ಏನೇನು ಕರಿತೀವಿ, ಇವೆಲ್ಲವೂ ಕಾಡೋದು ಚಂದ್ರೋದಯ ಆದ ಮೇಲೆ. ನಾನು ಜ್ಯೋತಿಷಿ ಅಲ್ಲ, ಆದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಚಂದ್ರ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಮೇಲೆ ಯಾವ ದೃಷ್ಟಿ ಇದೆ ಅನ್ನೋದ್ರ ಮೇಲೆ ಮನಸ್ಸನ್ನು ನಿರ್ಧಾರ ಮಾಡುತ್ತೆ. ಒಟ್ಟು ಮನಸ್ಸಿಗೂ ಮತ್ತು ಚಂದ್ರನಿಗೂ ಸಂಬಂಧ. ಈಗ ಬದುಕಲ್ಲಿ ಒಳ್ಳೆಯದಾಗೋದು ಕೆಟ್ಟದಾಗೋದು ಅಂದರೆ ಏನು, ಒಳ್ಳೆ ಟೈಮು ಕೆಟ್ಟ ಟೈಮ್ ಅಂದರೆ ಏನು? ಈಗ ಮನಸ್ಸು ಸರಿ ಇದ್ದಾಗ ಸರಿಯಾಗಿ ಆಲೋಚನೆ ಮಾಡ್ತೀವಿ, ಸರಿಯಾದದ್ದನ್ನು ಮಾತಾಡ್ತೀವಿ, ಸರಿಯಾದದ್ದನ್ನು ಮಾಡ್ತೀವಿ, ಅದರ ಮೂಲಕವೇ ನಮಗೆ ಒಳ್ಳೆಯದಾಗೋದು. ಕೆಟ್ಟದಾಗೋದು ಅಂದ್ರೆ ಏನು? ಎಷ್ಟೋ ಸರಿ ನಾವು ಮಾತಾಡ್ಬಿಡ್ತೀವಿ, ಈ ಥರ ಮಾತಾಡಬಾರ್ದು, ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಸಿಚುವೇಶನ್ ಅಂತ ಆಮೇಲೆ ಅನ್ಸುತ್ತೆ. ಬಟ್ ಆದರೆ ಅದರಿಂದ ಆಗುವ ಇಂಪ್ಯಾಕ್ಟ್ ಇದೆಯಲ್ಲ,
ಅದು ನಮ್ಮ ಲೈಫ್ ಲಾಂಗ್ ರಿಕವರಿ ಮಾಡೋಕ್ಕಾಗಲ್ಲ. ಇವತ್ತು ಎಷ್ಟೋ ಜನ ಜೈಲಲ್ಲಿ ಇದ್ದಾರಲ್ಲ, ತಪ್ಪು ಮಾಡೋದು ಬೇರೆ, ತಪ್ಪನ್ನು ತಪ್ಪಾಗಿ ಮಾಡೋದು ಬೇರೆ. ಸೊ ಜೈಲಲ್ಲಿ ಒಳಗಿರೋರು ತಪ್ಪನ್ನು ತಪ್ಪಾಗಿ ಮಾಡಿದವರು, ಸರಿಯನ್ನು ತಪ್ಪಾಗಿ ಮಾಡಿದ್ರು ಜೈಲಲ್ಲಿ ಇರ್ತೀವಿ, ತಪ್ಪನ್ನು ಸರಿಯಾಗಿ ಮಾಡಿದ್ರು ಸನ್ಮಾನ ಆಗ್ತಾ ಇರ್ತದೆ. ಸೊ ಸರಿ ಮಾಡ್ತೀವ ತಪ್ಪು ಮಾಡ್ತೀವ ಅನ್ನೋದಕ್ಕಿಂತ ಸರಿಯಾಗಿ ಮಾಡ್ತೀವ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ಒಂದು ನಿಮಿಷ ಮನಸ್ಸು ಹದಗೆಟ್ಟಾಗ ಎಂಥವರಿಂದ ಎಂಥ ತಪ್ಪಾಗ್ಬಿಡ್ಬೋದು. ಆ ತಪ್ಪಿನಿಂದ ಏನಾಗ್ತದೆ ಅಂದರೆ ಲೈಫ್ ರಿಕವರಿ ಆಗದೇ ಇರೋಷ್ಟು ಡ್ಯಾಮೇಜ್ ಆಗ್ಬಿಡುತ್ತೆ ಕೆಲವು ಸರಿ. ಅದರಿಂದ ನಮ್ಗೆ ಕೆಟ್ಟದಾಗೋದು ಅಂದ್ರೆ ಏನು ಅಂದರೆ, ಮನಸ್ಸು ಕೆಟ್ಟುತ್ತದೆ, ಆಲೋಚನೆ ಮಾಡಬಾರದನ್ನು ಮಾಡ್ತದೆ, ಮಾತಾಡಬಾರದನ್ನು ಮಾತಾಡ್ತದೆ, ಮಾಡಬಾರದನ್ನು ಅದರ ಮೂಲಕವೇ ನಮಗೆ ಕೆಟ್ಟದು ಒಳ್ಳೆಯದು ಆಗೋದು. ನಮ್ಮ ಬದುಕು ಅನ್ನೋದು ಏನು, ಇವತ್ತು ನೀವು ಇಲ್ಲಿ ಕೂತಿದ್ದೀರಾ ಅಂದರೆ ಯಾವತ್ತೋ ಮಾಡಿದ ನಿರ್ಧಾರ. ನಾವಿಬ್ರು ಇಲ್ಲಿ ಕೂತಿದ್ದೀವಿ ಅಂದರೆ ನಿನ್ನೆ ರಾತ್ರಿ ಮಾಡಿದ ನಿರ್ಧಾರ. ನಮ್ಮ ಬದುಕು ಅನ್ನೋದು ಬೇರೆಯಲ್ಲ, ನಮ್ಮ ನಿರ್ಧಾರ ಅನ್ನೋದು ಬೇರೆಯಲ್ಲ. ಒಂದು ಸರಿಯಾದ ನಿರ್ಧಾರ ನಮ್ಮನ್ನು ಮೇಲೆ ತೆಗೆದುಕೊಂಡು ಹೋಗಿಬಿಟ್ರೆ, ಒಂದು ತಪ್ಪಾದ ನಿರ್ಧಾರ ನಮ್ಮನ್ನು ತೆಗೆದು ಕೆಳಗೆ ಬಿಸಾಕಿ ಬಿಡ್ತದೆ. ಅದರಿಂದ ಈ ಬದುಕು ಒಳ್ಳೆಯದಾಗೋದು ಕೆಟ್ಟದಾಗೋದು, ಸಕ್ಸಸ್ಸು ಫೇಲ್ಯೂರು ಏನೇನೋ ಮಾತಾಡ್ತೀವಲ್ಲ, ಇವೆಲ್ಲವೂ ಕೂಡ ಮನಸ್ಸಿನ ಆಧಾರಿತವಾಗಿರ್ತದೆ. ಆದ್ದರಿಂದ ಮನಸ್ಸಿಗೂ ಚಂದ್ರನಿಗೂ ಸಂಬಂಧ. ಹೌದು. ಆದ್ದರಿಂದ ನಮ್ಮ ಯೋಗಶಾಸ್ತ್ರದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಜ್ಯೋತಿಷ್ಶಾಸ್ತ್ರದಿಂದ ತಿಳ್ಕೊಂಡು ನಮ್ಮ ಬದುಕಿಗೆ ಅದನ್ನು ಯಾವ ಥರ ಉಪಯೋಗಿಸಿಕೊಳ್ಳಬಹುದು ಅಂತ ನಾವು ಅದಕ್ಕೆ ಅಲೈನ್ ಆಗ್ತೀವಿ. ಈಗ ಬೇಸಿಗೆ ಇದೆ, ಏನು ಮಾಡ್ತೀವಿ, ಎಸಿ ಹಾಕ್ಕೊಳ್ತೀವಿ. ಮಳೆಗಾಲದಲ್ಲಿ ರೈನ್ ಕೋಟ್ ಹಾಕ್ತೀವಿ. ಪ್ರಕೃತಿ ಬದಲಾವಣೆ ಮಾಡ್ಲಿಕ್ಕಾಗ್ತದಾ? ಇಲ್ಲ, ನಾವೇ ಬದಲಾಗಬೇಕು. ಹಾಗೆ ಪ್ರಕೃತಿಯಲ್ಲಿ ಆದ ಬುದ್ಧಿವಂತ ಏನು ಮಾಡ್ತಾನೆ ಅಂದರೆ, ಈಗ ನೀವು ಬುದ್ಧಿವಂತರು, ಶೆಕೆ ಇದೆ, ಎಸಿ ಹಾಕ್ಕೊಂಡಿದ್ದೀರಿ, ತುಂಬ ಚಳಿ ಇದ್ದರೆ ಹೀಟ್ರ್ ಹಾಕ್ಕೊಳ್ತೀರಿ. ಹಾಗೆಯೇ ಪ್ರಕೃತಿಯಲ್ಲಿ ಆಗುವ ಸಣ್ಣ ಪುಟ್ಟ ವಿದ್ಯಮಾನಗಳು ನಮ್ಮ ಮೇಲೆ ನಿರಂತರವಾಗಿ ಪರಿಣಾಮ ಬೀರ್ತಾ ಇರ್ತದೆ. ನಮಗೆ ಗೊತ್ತಾಗ್ಬೋದು, ಕೆಲವು ಗೊತ್ತಾಗದೇ ಇರ್ಬೋದು, ಬಟ್ ಪ್ರತಿಯೊಂದು ವಿಷಯ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಅಂದರೆ ಆಕಾಶದಲ್ಲಾಗುವಂತಹ ಒಂದು ವಿಸ್ಮಯ, ಸೊ ಅದು ಭೂಮಿಯ ಮೇಲಿರುವಂತಹ ಜನರ ಮೇಲೆ ಖಂಡಿತವಾಗ್ಲೂ ಪರಿಣಾಮವನ್ನ ಬೀರುತ್ತೆ. ಹಾಗಲ್ಲ. ಈಗ ನೋಡಿ, ಈಗ ನಾವು ಇಬ್ಬರು ಮಾತಾಡ್ತಾ ಇದ್ದೀವಿ, ನಾನು ನಿಮಗೆ ಈಗ ಪಿಂಚ್ ಮಾಡಿದರೆ ಇಮಿಡಿಯೇಟ್ ಬೇಜಾರಾಗ್ತದಾ? ಹೌದು. ಇಷ್ಟು ಪುಟ್ಟ ಇರುವ ನಾನು 5.5 ಅಡಿ ಇರೋನು ನಿಮಗೆ ಮನಸ್ಸಿಗೆ ತೊಂದರೆ ಮಾಡ್ಲಿಕ್ಕೆ ಆಗ್ತದೆ. ಅಷ್ಟು ದೊಡ್ಡ ಕಾಯಿಗಳು ನಮ್ಮ ಮೇಲೆ ಪರಿಣಾಮ ಬೀರದೇ ಇರ್ತಾವ. ಸೊ ನಾವು ಯೋಗಶಾಸ್ತ್ರದಲ್ಲಿ ಏನು ಮಾಡ್ತೀವಿ ಅಂದರೆ, ಇದನ್ನ ನಮ್ಮ ಅನುಷ್ಠಾನಕ್ಕೆ ಬಳಸ್ಕೊಳ್ತೀವಿ. ಚಂದ್ರನಿಗೂ ಮನಸ್ಸಿಗೂ ಸಂಬಂಧ. ಆದ್ದರಿಂದ ಬೇಕಾದ್ರೆ ಮಾತಾಡೋಣ ಮುಂದೆ ಸಮಯ ಇದ್ದರೆ. ಯೋಗಶಾಸ್ತ್ರದ ಪ್ರಕಾರ ಯೋಗಿಗಳು ಹಿಂದೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಹೇಗೆ ಬಳಸ್ಕೊಳ್ತಾ ಇದ್ವಿ, ನಾವು ಧ್ಯಾನಕ್ಕೆ ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬೇಕಾದ್ರೆ ಸ್ಫುರಿಸುತ್ತಿದ್ರೆ ಮಾತಾಡೋಣ. ಖಂಡಿತವಾಗ್ಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.